ರಾಜ್ಯ ರಾಜಕೀಯದಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇವೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನೇರಿ ಅಭ್ಯರ್ಥಿ ಅಂತ ತೊಡೆ ತಟ್ಟಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನೇರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಬಿ ಫಾರ್ಮ್ ಕೊಡೋನು ನಾನೇ, ಅದರ ಮೇಲೆ ಸಹಿ ಮಾಡೋನು ನಾನೇ ಅಂತ ಹೇಳಿದ್ದಾರೆ. ಸ್ಪರ್ಧೆಗೆ ಇಳಿಯುವವನು ನಾನೇ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದನ್ನ ಆನ್ ರೆಕಾರ್ಡ್ ಹೇಳ್ತಿದ್ದೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾರೇ ಬರಲಿ ನಿಲ್ಲೋದು ನಾನೇ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲಿನ ಜನರು ವೋಟ್ ಹಾಕೋದು ಕೂಡ ನನಗೆ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಡಿಕೆಶಿ. ಯೋಗೇಶ್ವರ್ ಬಗ್ಗೆ ಈಗ ನಾನು ಏನು ಹೇಳಲ್ಲ ಅಂತ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಭಾರಿ ಸದ್ದು ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಈಗ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನೇರಿ ಅಭ್ಯರ್ಥಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಈಗಾಗಲೇ ಪಂಚಸೂತ್ರವನ್ನ ಹೆಣಿತಾ ಇದೆ. ಯಾರನ್ನ ಕಣಕ್ಕಿಳಿಸಬೇಕು, ಯಾವ ರೀತಿಯಾಗಿ ತಂತ್ರಗಾರಿಕೆ ಮಾಡಬೇಕು ಅನ್ನೋದು. ಆದ್ರೆ ಎಲ್ಲದರ ನಡುವೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ, ಇನ್ನು ಬೀಮ್ ಫಾರ್ಮ್ ಕೊಡೋನು ನಾನೇ, ಅದರ ಮೇಲೆ ಸಹಿ ಹಾಕೋದು ಕೂಡ ನಾನೇ ಅಂತ ಹೇಳಿದ್ದಾರೆ. ಇನ್ನು ಆನ್ ರೆಕಾರ್ಡ್ ಹೇಳ್ತಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲಿ ಯಾರೇ ಅಭ್ಯರ್ಥಿ ಬರಲಿ ನಿಲ್ಲೋದು ನಾನೇ, ಅಲ್ಲಿನ ಜನ ಕೂಡ ವೋಟ್ ಹಾಕೋದು ನನಗೆ ಅಂತ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಈಗಾಗಲೇ ಜೆಡಿಎಸ್ ನಿಂದ ಕಣಕ್ಕಿಳಿತಾರ, ಬಿಜೆಪಿಯಿಂದ ಇಳಿತಾರ, ಅಥವಾ ದೋಸ್ತಿ ಪಡೆಯ ಮೂಲಕವಾಗಿನೇ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಇಳಿತಾರೆ ಎನ್ನುವಂತ ಸಾಕಷ್ಟು ಪ್ರಶ್ನೆಗಳಿದೆ. ಇನ್ನು ಯೋಗೇಶ್ವರ್ ಬಗ್ಗೆ ಈ ಹೊತ್ತಿನಲ್ಲಿ ನಾನು ಏನು ಹೇಳಲ್ಲ ಅಂತ ಡಿಸಿಎಂ ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲರಿ ಅವ್ರ ಪಾರ್ಟಿ ವಿಚಾರ ನನಗೇನ್ ತಿಳ್ಬೇಕು. ನಾನೇ ರೀ, ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆರು ನನಗೆ ಓಟ್ ಹಾಕೋದವ್ರು. ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್. ನಿಮ್ ನಿಲ್ಸಿದ್ರು ನನಗೆ ಓಟ್ ಅದು. ಒಂದಾರಾಗಿರ್ಲಿ, ಎರಡಾರಾಗ್ಲಿ, ಮೂರಾರು ಮಾಡ್ಕೊಳ್ಳಿ, ನನ್ಗೆ ಅದ್ರ ಪ್ರಶ್ನೆ ಇಲ್ಲ. ನಾವು ನಮ್ಮ ಜನರಿಗೆ ಏನ್ ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡ್ತೀವಿ, ಜನರು ತೀರ್ಪು ಬಿಡ್ತೀವಿ. ಏನಣ್ಣ ನೀವ್ ಯಾಕೆ ಅದ್ರ ಮಾತಾಡಕ್ ಹೋಗ್ತೀರಾ? ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡಕ್ ಹೋಗಿಲ್ಲ. ಈಗ ಯಾಕೆ ನನ್ನ ಹತ್ರ ಮಾತಾಡ್ಲಿ? ಅವರಿಬ್ರು ಅಲೈನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು? ಫಸ್ಟ್ ನಮ್ಮ ಪಾರ್ಟಿ ನಾವು ಮಾತಾಡ್ತೀವಿ. ನಿಮ್ಮ ಮಾತು ಬಗ್ಗೆ ಎಲ್ಲ ನಂಗೆ ನಂಬಿಕೆ ಇಲ್ಲ. ನಿಮ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ರೀ. ನಮ್ಮ ಬರ್ಬೇಕಾದ್ರೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ಚನ್ನಪಟ್ಟಣದ ಉಪಚುನಾವಣೆಯ ಕಾವು ಈಗ ಭಾರಿ ಸದ್ದು ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಏನಿದೆಯಲ್ಲ ಭಾರಿ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಇನ್ನು ಹೌದಾ ಅನ್ನುವ ಮಟ್ಟಿಗೆ ಈಗ ಎಲ್ಲರೂ ಕೂಡ ಕಾತುರದಿಂದ ನೋಡ್ತಿದ್ದಾರೆ. ಅತ್ತ ಯೋಗೇಶ್ವರ್ಗೆ ಯಾರು ಮಣೆ ಹಾಕ್ತಾರೆ? ಈಗಾಗಲೇ ಮೈತ್ರಿ ಪಡೆ ಪಂಚಸೂತ್ರವನ್ನ ಹೆಣೆದಿದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ಅಂತ ಬಹಳಷ್ಟು ಕಾನ್ಫಿಡೆಂಟ್ ಇಂದ ಹೇಳಿದ್ದಾರೆ.